ಮಾಡಲ್ಲ. ನೀವು ಕುದುರೆ ಕಟ್ಟಲಿಲ್ಲ. ಇಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ. ರಾತ್ರಿ ಎಲ್ಲರೂ ಒಂದೇ, ಎಲ್ಲರೂ ಕಾಂಗ್ರೆಸ್ ಮಾಡೋದು. ರಾತ್ರಿ ಕೂಗಾಡಿ ಕೆಡೋದಲ್ಲ, ದಬ ದಬ ಯಾರು ಕೆಡೋದ ಅವನಲ್ಲ, ನಮ್ಮವರೇ. ಹೌದಲ್ಲ? ಈಗ ಹುಡ್ರಪ್ಪ ಬಂದ ನಾವು ಹುಡುಗ ಖಂಡ್ರೆ ಅಂಡ್ ಖಂಡ್ರೆ ಬಿದರಾಗ ನಿಮ್ಗೆಲ್ಲ ಖಂಡಾಳದಾಗ ಹಾಕ್ಲಿಕ್ಕೆ ಪುಣ್ಯಾತ್ಮ ಅರಣ್ಯ ಮಂತ್ರಿ ಹೇಳ್ತಾರೆ, ಇನ್ನು ಅರಣ್ಯ ಆಸ್ತಿ ಹೊಡೆದ ಹೇಳ್ತಾರೆ. ಸತ್ಯ ನನಗೂ ಗೊತ್ತಿಲ್ಲ, ಅದೇನು ನಮ್ಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಹೇಳ್ತೇನೆ, ನಮ್ಮ ಮಾಧ್ಯಮದವ್ರು ಏನಾದ್ರು ತಪ್ಪು ಕೊಟ್ಟರು, ಅವರು ಕುಡಿದ್ರೆ 50-50 ಕೊಡ್ತಾರೆ. ಅವರು ಅವ್ರಿಗೆ ಸಮಾಧಾನ ಮಾಡಿಬಿಟ್ಟಾಗ ಉಸ್ತುವಾರಿ ಮಂತ್ರಿ ಅದನ್ನ ಮತ್ತೆ DC-ಗೆ ಹೇಳಿ ಅವ್ರು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಡು ಇರ್ತಾವ. ಅವರು ಕುಡುದಿಲ್ಲ. ಈ ಖಂಡ್ರೆಗೆ ಏನ್ ಹೇಳ್ದ ಜಮೀರ ಮಾಲಕ ನೆನಪೈತಾನ? ಏನ್ ಹೇಳ್ದ? ನಿನ್ನ ಮಗ ಆಸೆ ಬರ್ಬೇಕಾದ್ರೆ ಯಾರಿಂದ? ನೀವ್ಯಾಕೆ ಬಿಸಿಲಕ್ಕ ಹಿಂದೂಗಳು ಅವ್ರು ಹಟ್ಟೆ ಹಾಕೋದಿತ್ತು ನೋಡ್ರಿ. ಅವ್ರು ಧೈರ್ಯ ಮಾತಾಡ್ತಾವ. ಇಲ್ಲಿ ಆಚೆ ಬಂದ ಹೇಳ್ಬಿಟ್ಟ, ಈಗ ನೀವೆಲ್ಲ ಏನ್ ಹಾಕಿದೆಲ್ಲ ಒಟ್ಟು ಬರ್ಬಾ ಇಲ್ಲಿದಿಂದ ಚಾಲು ಮಾಡಿ ಕಲಬುರಗಿ, ಯಾದಗಿರಿ, ಮುಂದೆ ಬಿಜಾಪುರ, ನನ್ನ ಗಡದಾಗ ಬರ್ತದೆ. ಮಹಾರಾಣಾ ಪ್ರತಾಪನ ಗಡದಾಗ ಬರ್ತದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಗಡದಾಗ ಬರ್ತದೆ. ನಾ ಹೆಸರು ಬಸವನಗೌಡ ತಿಟ್ಕೊಂಡಿರ್ಬೋದು. ಒಮ್ಮೆ ದಾಡಿ ಬಿಟ್ಟಿದ್ದೆ ಕರೋನಾದಾಗ. ದಾಡಿ ಬಿಟ್ಟು ಒಂದು ಬೊಮ್ಮಾಯಿ ಪ್ರಮಾಣ ವಚನ ಇತ್ತು. ಅದು ಬೊಮ್ಮಾಯಿ ಪ್ರಮಾಣ ವಚನ ತಗೋ ಮುಂದೆ ನಾ ಪ್ಯಾಡಿ ಬೋಳ್ಸೋತಿನ ತಿಳಿದ್ದೆ. ಯಾರು ಬೇರೆ ಮುಖ್ಯಮಂತ್ರಿ ಆದ ಮುಂಜಾನೆ ಹೊತ್ತು ಎಲ್ಲ ಬೋಳ್ಸೋದು ಬೊಮ್ಮಾಯಿ ಪ್ರಮಾಣ ವಚನ ಮುಗಿಸಿ ಹೊರ ಬರ್ತಿದ್ದೆ. ನಮ್ಮ ಪತ್ರಕರ್ತರು ಬಂದ ಕೇಳಿದ್ರು, ಏನ್ರಿ ನಿನ್ನೆ ದಾಡಿ ಇತ್ತು, ಇವತ್ತ ಗಾಡಿ ತೆಗೆದ್ರಲ್ಲ. ಗಾಡಿ ಶಿವಾಜಿ, ಗಾಡಿ ತೆಗೆದ್ರ ಬಸವಣ್ಣ. ಹಾಗೆ ನಾ ಹೇಳಿದೆ, ನನಗೆ ಹೇಳ್ತಿದ್ದ ಯತ್ನಾಳ ಸಾಹೇಬರು, ಇದು ನಮ್ಮ ಆಸ್ತಿ, ಸರ್ಕಾರ ಆಸ್ತಿ ಅಲ್ಲ. ನೀವು ಇಡೀ ದೇಶನೇ ಭಾರತ ಸರ್ಕಾರ ಐತಪ್ಪ ಆಸ್ತಿ. ನಿಮ್ಮ ಅಪ್ಪನ ಎಲ್ಲಿ ಬರ್ತದ? ಗೈರೂರ್ ಸಾಹೇಬ್ ತಲೆದು ಇಲ್ಲಿ ಮಹಾರಾಣಾ ಪ್ರತಾಪ, ರಾಮ, ಪಾಂಡವರು ಹಿಡಿದು ಈ ದೇಶದ ಇತಿಹಾಸ ಐತಿ. ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ಎಂತಿಂತ ಪುರುಷರು ಹುಟ್ಟ್ಯಾರಂತೇಳಿ ನಾವಿನ್ನೂ ಕಲ್ಲಪ್ಪ, ಮಲ್ಲಪ್ಪ, ಯಮರಪ್ಪ, ಬಾಂಡ್ಯಪ್ಪ ಅಂತ ಹೆಸರು ಇಟ್ಕೊಂಡಿವಿ. ಇಲ್ಲಿ ತಂದ್ರೆ ಗೈಬುಲ್ ಸಾಬ್, ಹಸನ್ ಸಾಬ್, ಸ್ಕೂಲ್ ವಾಲೆ, ಇಸ್ರೋ ವಾಲೆ, ವಿಶ್ಲೇಷಣೆ ವಾಲೆ. ಒಬ್ಬ ಕವಿ ಹೇಳ್ತಾನೆ, काशी कला जाती, मथुरा मस्जिद होती, अगर शिवाजी न होता तो सबका सुन्नत होता. ನೀವೇನದಿರಲ್ಲ ರೈತರು, ನಿಮ್ಮದಲ್ಲ, ನೀವು ಹೋಗಿ ನೋಡ್ಕೋರಿ. ನಿಮ್ಮ ಹೊಲಗಳೊಳಗ ನಿಮ್ ಮುತ್ಯಾನ್ ತಡಿ ಅದಾವು. ಅವ್ರದ್ದು ಹೆಂಗ್ ಆಗ್ತಾವ? 2018ರಾಗ ನೀವು ವಕಫತ್ ಮಾಡ್ತಿರಪ್ಪ ಮಕ್ಕಳ. 4-5 ತಳಿ ಜಮೀನ್ ಅದಾವಿಲ್ಲ. ಅವರು ಮೊದಲು 20 ಎಕರೆ ಇರ್ಬೋದು, 2 ಎಕರೆ ಇದು ಎಲ್ಲ ಉಳ್ದವ್ರು. ಅದಕ್ಕನೇ ಈಗ ವಕಫತ್ ತಂದ್ಬಿಟ್ಟಾರ. ಅವ ಹೇಳ್ತಾನ ಎಲ್ಲ ವಕಫ್ ಆಸ್ತಿ